ರಾಮಾಯಣ ಮಾಸಾಚರಣೆಯ 6ನೇ ದಿನ ಇಲ್ಲಿ ಸೇರಿದಂತಹ ರಾಮಭಕ್ತರನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇಂದಿನ ಕಥಾಭಾಗವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದಿನ ಕಥಾಭಾಗ ಅತಿಕಾಯ ಮೋಕ್ಷ. ವಾಚನದಲ್ಲಿ ಭಟ್ರ ವೆಂಕಟರಮಣ ಆಚಾರ್ಯ ಅವರು ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಯಪೂರ್ವಕ ವಿನಂತಿ. गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः तस्मै श्री गुरुवे नमः. ओम भक्ति प्रियाय नमः शिवाय. ओम नमः शिवाय. ये जनो लगंद हर्षव ये जनो लगंद हर्षव कत कदनिय हृदयदली कत कदनिय हृदयदली ರವಿಗೆದ್ದವರ ಪರಾಂಬುದಿಯ ಮಧ್ಯದೊಡನೆ ನಿಮಿಷದಲ್ಲಿ ಎದ್ದರ ಪೂರ್ವಾಭಿತರವ ಎದ್ದರ ಪೂರ್ವಾಭಿತರವ ನೊದ್ದು ಮನರಾರಿಯಲಿಲ್ಲ ಹೊತ್ತಿದನು ಸಿಂಹ ಜನಗಣೆಯನ್ನು ಅಪಹರಿಸಿ ತಂದ ಮೇಲೆ ನಡೆದಂತಹ ಅನೇಕ ವಿಷಯಗಳಿವೆ. ಸುಗ್ರೀವ ಸಖ್ಯವಾಗಿ, ವಾಲಿಯ ವಧೆಯಾಗಿ, ಸೇತು ಬಂಧನವಾಗಿ, ಲಂಕಾ ನಗರಕ್ಕೆ ಕಪಿಸೇನೆ ತಂದಿರ್ತದೆ. ಇನ್ನೇನು ಯುದ್ಧ ಅಂತೇಳಿ ಆಲೋಚನೆ ಮಾಡುವಾಗಲೇ 2 ಪಾಳೆಯಗಳು ಸಿದ್ಧವಾಗಿ ನಿಂತಿದೆ. ಆಗ ರಾಮ ಏನಿದ್ದರೂ ಸಾರಿ ತಂದರೆ ಪಾಪವಿಲ್ಲ ಎನ್ನುವಂಥ ಲೆಕ್ಕದಿಂದ ಅಂಗದನನ್ನು ಸಂಧಾನಕ್ಕಾಗಿ ಕಳುಹಿಸ್ತಾರೆ. ಸಂಧಾನ ಮುರಿಯುತ್ತದೆ. ಇನ್ನು ಲಂಕೆಗೆ ಲಗ್ಗೆಗಪ್ಪಣೆ ಅಂತ ಹೇಳಿದ್ದೆ ಯುದ್ಧ ಪ್ರಾರಂಭ ಆಗ್ತದೆ. ಅಷ್ಟರಲ್ಲಿ ರಾವಣನಿಗೆ ಸಮಾಧಾನ ಹೇಳುವಂತಹ, ನೀತಿ ಹೇಳುವಂತಹ ಅನೇಕ ಮಂದಿಗಳಿರ್ತಾರೆ. ಯಾರ ನೀತಿಯೂ ಅವನಿಗೆ ಬೇಡ, ಯಾರ ಮಾತನ್ನು ಅವ ಕೇಳುವುದಿಲ್ಲ. ಯುದ್ಧ ಆರಂಭ ಆಗ್ತದೆ. ಯುದ್ಧದಲ್ಲಿ ಅನೇಕ ಮಂದಿ ಸಾಯ್ತಾರೆ. ಆಗ ಪ್ರಬಲನಾದಂತಹ ಅವನ ತಮ್ಮ ಕುಂಭಕರ್ಣನನ್ನು ನಿದ್ದೆಯಿಂದ ಎಬ್ಬಿಸಿ ಯುದ್ಧಕ್ಕೆ ಕಳಿಸ್ತಾರೆ. ಯುದ್ಧದಲ್ಲಿ ರಾಮನಿಂದ ಕುಂಭಕರ್ಣ ಹತನಾಗ್ತಾನೆ. ಆಗ ಬಹಳ ಬೇಸರ ಆಗ್ತದೆ. ಯಾವ ರೀತಿಯಲ್ಲಿ ಜಯಿಸುವುದು ಅಂತ ಹೇಳಿ ಯೋಚನೆಯಲ್ಲಿರ್ತಾನೆ.
ವಿಚಾರ ಚಾವಣಿಯನ್ನಡರಿ ಪ್ರತಿದಿನ ಯುದ್ಧದ ವಿಚಾರವನ್ನು ಕೇಳ್ತಾ ಇರ್ತಾನೆ. ಚಾರಕರು ಬಂದು ರಣರಂಗದಲ್ಲಿ ಏನೆಲ್ಲ ಆಯಿತು ಎನ್ನುವುದನ್ನು ವಿವರವಾಗಿ ಹೇಳ್ತಾ ಇರ್ತಾರೆ. ಹೋದಂತಹ ರಾಕ್ಷಸರೆಲ್ಲ ಪಟುಪಟರೆಲ್ಲ ಸತ್ತಿದ್ದಾರೆ ಎನ್ನುವುದನ್ನು ಕೇಳಿದಾಗ ಬಹಳ ನೊಂದು ಮನಸ್ಸಿನಲ್ಲೇ ಹೊಗೆಯಾಡಿ ಕೂತಲಿಂದ ಎದ್ದು ಹೋರಾಟವನ್ನು ವಿಸರ್ಜಿಸಿ ನೇರವಾಗಿ ಅಂತಃಪುರದ ಕಡೆಗೆ ಹೋಗ್ತಾರೆ. ಆ ಸಮಯಕ್ಕೆ ಸೂರ್ಯಾಸ್ತಮಾನ ಆಗ್ತದೆ. ಮರುದಿನ ಸೂರ್ಯೋದಯವಾದಾಗ ರವಿ ಪೂರ್ವಾಜ್ಞೆಯನ್ನೇರುವ ಸಮಯದಲ್ಲಿ ಒಂದು ಹೊತ್ತೋಲಕವನ್ನಿದ್ದು ವಿಚಾರ ಏನು ಅಂತ ಕೇಳ್ತಾರೆ. ಸಾಮಂತರಾದಂತಹ ಸಾಮಂತರು ಶ್ರೀಮಂತರೆಲ್ಲ ಸೇರಿದಂತಹ ಸಭೆ ಎಲ್ಲರೂ ಅಲಾಹೀನವಾಗಿದ್ದಾರೆ. ಯಾರ ಮುಖದಲ್ಲಿಯೂ ಕಲೆ ಇಲ್ಲ. ಇದನ್ನು ನೋಡಿದ ಬಹಳ ಸಿಟ್ಟು ಬರ್ತದೆ ಅವನಿಗೆ. ಸಿಟ್ಟು ಬಂದು ಹೇಳ್ತಾನೆ, ಹೊಗೆಯ ಹೊರಳಿಯನ್ನು ಬಿಡುಗಳುರಿ, ಹೊಗೆಯ ಹೊರಳಿಯನ್ನು ಬಿಡುಗಳುರಿ, ಧಗಧಗಿಸುವಂತದಲ್ಲಿ ಸುಖವ, ಧಗಧಗಿಸುವಂತದಲ್ಲಿ ಸುಖವ, ದುಗುಡವನ್ನು ಕೂತಿಕ್ಕಿ ದಲ್ಲಿಸಿ ತನಿಕರೋಷಿ, ಹೊಗೆಗೆ ಜಯದಿಂದಿರಲಿ, ಹೊಗೆಗೆ ಜಯದಿಂದಿರಲಿ, ಜಯ ಸಂಯುಗವು ತಲೆದಿಂದಿರಲಿ, ರಣವನ್ನು ಹೋಗುವೆ ಹರಡುವೆ ನಿಂತ ವೀರಾವೇಶ ಮರಣದ ವೀರಾವೇಶ ಮರಣದ ಬೆಂಕಿಯನ್ನು ಹಾಕಿದರೆ ಆ ಕ್ಷಣಕ್ಕೆ ಬೆಂಕಿಯದ್ದು ಉರಿಯುವುದಿಲ್ಲ, ಹೊಗೆಯಾಡುತ್ತದೆ. ಹೊಗೆಯಾಡಿದ ಮೇಲೆ ಬೆಂಕಿ ಬಗಬಗನೆ ಉರಿದ ಮೇಲೆ ಹಾಗೆ ರಾವಣ ಒತ್ತೋಲಕವನ್ನಿದ್ದಂತಹ ಸಂದರ್ಭದಲ್ಲಿ ಬರುವಂತಹ ಸೂರ್ಯನ ಸುದ್ದಿಯನ್ನು ಕೇಳಿದಾಗ ಅವನ ಮನಸ್ಸಿನಿಂದ ಹೊಗೆ ಎದ್ದು ಮತ್ತೆ ಕೋಪಾಗ್ನಿ ಮೇಲೆ ಇರ್ತದೆ. ಆಗ ಹೇಳ್ತಾನೆ, ಇದುವರೆಗೆ ನನಗೆ ಅಪಜಯ ಆಗಿದೆ, ಸೋಲಾಗಿದೆ. ಆದರೆ ಇಂದಿನ ಜಯ ನನಗೆ ಒದಗಬೇಕು, ಇಂದಿನ ಪರಾಕ್ರಮವನ್ನು ನಾನು ತೋರಿಸಬೇಕು. ಇಷ್ಟರವರೆಗೆ ನನ್ನವರೆಲ್ಲ ಹೋಗಿ ಯುದ್ಧ ಮಾಡಿದ್ರು, ಯುದ್ಧದಲ್ಲಿ ಸೋತು ತಾವು ಮಾಡಿದ್ರು. ಆದರೆ ಇಂದಿನ ರಣಾಂಗಣವನ್ನು ನಾನೇ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಹೊರಡ್ತಾನೆ. ಇಂದು ರಾಮನ ಜಯಿಸದಾದರೆ ಇಂದು ರಾಮನ ರಣದಿ ಕೆಳಗಡೆ, ಇಂದು ರಾಮನ ರಣದಿ ಕೆಳಗಡೆ, ಹಿಂದು ಮುಂದಾನದರೆ ತಂದೆ ಮುನಿಪತಿ ವಿಶ್ರವಸು ಕೈಕದಗತ್ತರದ ನೀ ಬಂದವನೇ ತಾನೆ ಭೂಮೃತಿ, ಬಂದವನೇ ತಾನೆ ಭೂಮೃತಿ, ಇರುವುದ ಗರ್ಜಿಸೆ ಬಲಿಗಿಂದ ನೈನಂಗೊಯ್ಯನಗಬುರ ಅಕಾಯ ಅತಿಕಾಯ ಇಷ್ಟು ದಿನ ಲಂಕೆಯನ್ನು ಪ್ರವೇಶ ಮಾಡಿದಂತಹ ರಾಮ ಮತ್ತು ರಾಮನ ಸೈನ್ಯ, ವಾನರ ಸೇನೆ ತಮ್ಮದಾದಂತಹ ಪರಾಕ್ರಮವನ್ನು ಮೆರೆದಿದ್ದಾರೆ. ಜಯ ಅವರ ಪಾಲಿಗೆ ಆಗಿದೆ. ಆದರೆ ಜಯ ಒಂದೇ ಪಕ್ಷಕ್ಕೆ ಕಟ್ಟಿಟ್ಟ ಬುದ್ಧಿ ಏನೂ ಅಲ್ಲ. ಇಂದು ನಾನು ರಣರಂಗವನ್ನು ಪ್ರವೇಶ ಮಾಡ್ತೇನೆ. ಯುದ್ಧಕ್ಕೆ ಹೋದಂತಹ ನಾನು ಇಂದು ರಾಮನ ಕೆಡಹದೆ ಹಿಂದೂ ಮುಂದಾದರೆ ಹಿಂದೆ ನಾನು ಬದುಕಿದ್ದೆ. ಆದರೆ ನಾನು ಜನಕರಿಗೆ ಜನಿಸಿದಂತಹ ಮಗನೇ ಅಲ್ಲ ಎನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿ ಕರದ ಕರವಾಳವನ್ನು ಬೀಸುತ್ತಾ ಎದ್ದು ನಿಲ್ತಾನೆಂದರೆ ಇದನ್ನು ಕಂಡಂತಹ ಸಭೆಯ ಜನ ಎಲ್ಲ ಏನು ಹೇಳಬೇಕು ಅಂತ ಹೇಳುವಂತಹ ಯೋಚನೆಯಲ್ಲಿದ್ದಾರೆ. ಯುದ್ಧರಂಗವನ್ನು ಪ್ರವೇಶ ಮಾಡ್ತಾನೆ. ತಾನಾಗಿ
ಸಭೆಯ ಮಧ್ಯದಿಂದ ರಾವಣನ ಮಗನಾದಂತಹ ಅತಿಕಾಯ ಧಾನ್ಯ ಮಾಲಿನಿಯ ಮಗ ಮೆಲ್ಲನೆ ಎದ್ದು ನಿಲ್ತಾನೆ. ಎದ್ದು ನಿಂತು ಅಪ್ಪನಿಗೆ ಹೇಳ್ತಾನೆ, ಭುವನ ದೇಹವೀರಿಗೂ ಭುವನ ದೇಹವೀರಿಗೂ ನಿಮಹೀತನ ಕಿಡಿಗಳಿ ಶಶಿ ರವಿಗಳೀತನ ಕಂಗಳಿ ಪವಮಾನ ಗುರುಗಳ ಭುವನಗಿರಿ ತಾಯಿ ಮಹಾತ್ಮನ ಭುವನಗಿರಿ ತಾಯಿ ಮಹಾತ್ಮನ ಬೆವರು ಕಮಲನು ಪಾದ ಮಸ್ತಕದ ವಿಲಯದ ಕೇಶಾಗ್ರವಿಯ ಆಕಾಶ ತುದಿಯುದ ಆಕಾಶ ತುದಿಯುತ್ತ ಸಭೆಯಿಂದ ಎದ್ದು ನಿಂತಹ ಮಗನನ್ನು ನೋಡಿದಾಗ ದಶಕಂಠನಿಗೆ ಒಂದು ರೀತಿಯಾದಂತಹ ಸಂತೋಷ ಆಗ್ತದೆ. ಅಪ್ಪ, ನೀನು ಯುದ್ಧಕ್ಕೆ ಹೋಗುವುದು ಬೇಡ, ರಣರಂಗಕ್ಕೆ ನಾನು ಹೋಗ್ತೇನೆ ಎಂದು ಹೇಳ್ತಾನೆ ಎನ್ನುವಂತಹ ಯೋಚನೆ ಇಲ್ಲ. ಆದರೆ ಅದು ಹಾಗಾಗಲಿಲ್ಲ. ಅತಿಕಾಯ ಹೇಳುವುದುಂಟು, ಯಾತಕ್ಕೆ ಮರುಳಾದ ತಾತ, ಅಪ್ಪ ಯಾಕೆ ಮರುಳಾಗಿದ್ದೀರ? ಯುದ್ಧಕ್ಕೆ ಹೊರಟಿದ್ದೀರಿ ನೀವು, ಯುದ್ಧ ಮಾಡುವುದು ಯಾರನ್ನ ಅಂತ ಹೇಳಿ ಯೋಚನೆ ಮಾಡಬೇಡ. ಜಗದ ದೈವವೇನಿಸಿದ ಶ್ರೀರಾಮನಲ್ಲಿ ಯುದ್ಧ ಮಾಡಿ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಶ್ರೀರಾಮ ಯಾರಂತ ನೀವು ಆಲೋಚನೆ ಮಾಡಿದ್ದೀರಿ? ಈ ಜಗತ್ತೇ ಅವನ ದೇಹ, ಈ ದೇಹ ಎನ್ನುವುದೇ ಅವನ ಜಗತ್ತು. ಎಲ್ಲ ಹೇಳುವುದು ಒಂದು ಶಬ್ದವನ್ನು ಮಾತಾಡಿದ್ರೆ ಗೋಡೆಗೂ ಕಿವಿ ಇದೆ ಅಂತ. ಏನು ಮಾತಾಡಿದ್ದು ಕೇಳುವಂತಹ ಶಕ್ತಿ ಅವನಿಗಿದೆ. ದಿಕ್ಕುಗಳೇ ಅವನ ಕಿವಿಗಳು. ಅವನ ಶರೀರದಿಂದ ಬರುವಂತ ಬೆವರೇ ಸಾಗರವಾಗಿದೆ. ಈ ಆಕಾಶವೇ ಅವನ ಕೂದಲು. ಅಂತಹ ಮಹಾನ್ ವ್ಯಕ್ತಿಯ ಮುಂದೆ ಹೋಗಿ ಯುದ್ಧ ಮಾಡ್ತೇನೆ, ಯುದ್ಧದಲ್ಲಿ ಅವನು ಕೆಡಲ್ತೇನೆ ಅಂತ ನೀವು ಯೋಚನೆ ಮಾಡಿ ಹೊರಟ್ರೆ ವಿಜಯ ಸಾಧಿಸುವುದಕ್ಕೆ ಸಾಧ್ಯವಿದೆಯೇ ಹೇಳಿ ಸಮಾಧಾನ ಹೇಳ್ತಾನೆ. ಈಗ ಕಂಬರವಳುವುದೇ ಈಗ ಕಂಬರವಳುವುದೇ ನೊರೆ ದುರ್ಬಲಜ್ಞಿಗೆ ನೋಬಹುದೇ ನೋಬಹುದೇ ಕಚ್ಚಿರುಳೆ ಕಚ್ಚಿದಳುವುದೇ ಸುರಗಿರಿ ವಿಧಾನಿಗಳು ಗುರುವು ಬಂದರೆ ಗುರುವು ಬಂದರೆ ಗುಪ್ಪಿ ಕುಡಿದರೆ ಬರುವುದೇ ಬರದೆ ಜಲರಾಶಿ ರಾಮನುಡಿದ ಕೊಂಬುದೇ ನಿನಗೆ ಹೇಳಲೇ ತಂದೆ ತನಗಿಂದ ತಂದೆ ತನಗಿಂದ ತಂದೆ ತನಗಿಂದ ಜನಕ, ನೀವು ಯುದ್ಧಕ್ಕೆ ಹೊರಟಂತ ವಿಚಾರವನ್ನು ಕೇಳಿದಾಗ ಮನಸ್ಸಿನೊಳಗೆ ನಗು ಬರುತ್ತದೆ. ಅಜನಿಂದ ಆಯುಷ್ಯವನ್ನು ಪಡೆದಿದ್ದೀವಿ, ಶಂಕರನಿಂದ ಆಯುಧವನ್ನು ಪಡೆದಿದ್ದೀವಿ, ಚತುರ್ದಶ ಮೋಹನದಲ್ಲಣ ಎನ್ನುವಂತಹ ಹೆಸರನ್ನು ಗಳಿಸಿದವರು ನೀವು. ನಿಮ್ಮ ಚಂದ್ರಹಾಸವನ್ನು ಆಕಾಶದ ಕಡೆಗೆ ಬೀಸಿದ್ರೆ ಆಕಾಶವೇ ಹೆದರುತ್ತದೆ. ಅಂಬರವನ್ನು ಎಳೆಯುವುದಕ್ಕೆ ನಿಮಗೆ ಸಾಧ್ಯತೆಯೇ ಅಲ್ಲ. ಗುಬ್ಬಿಯೊಂದು ಸಮುದ್ರದ ನೀರನ್ನು ಕುಡಿದು ಅದನ್ನು ಆರಿಸ್ತೇನೆ ಅಂತ ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ, ಅದು ಆಗಲಿಕ್ಕಿಲ್ಲ. ನೊಣಗಳೆಲ್ಲ ಸೇರಿ ಉರಿಯುವಂತಹ ಬೆಂಕಿಗೆ ಊದಿ ಬೆಂಕಿಯನ್ನು ಹೆದರಿಸಲಿಕ್ಕೆ
ಶಕ್ತಿ ಇದೆ ಅಪ್ಪ. ಹಿಮಾಲಯ ಪರ್ವತ, ಮೇರು ಪರ್ವತವನ್ನು ಕಟ್ಟಿರುವೆಗಳು ಕಚ್ಚಿ ಅದನ್ನು ನೋಯಿಸುವುದಕ್ಕೆ ಸಾಧ್ಯವಿದೆ. ಇಂತಹ ಬ್ರಹ್ಮಾತೀತವಾದಂತಹ ಬುದ್ಧಿಯಿಂದ ನೀವು ಯುದ್ಧಕ್ಕೆ ಹೊರಡುವುದು ಸರಿಯಲ್ಲ ಹೇಳಿ ಸಮಾಧಾನ ಹೇಳ್ತಾನೆ. ಈತರುಳಿದ ಹಿತರನ್ನು ರಕ್ಷಿಸಿ, ಈತ ಮುಳಿದ ಹಿತರನ್ನು ರಕ್ಷಿಸಿ, ತಾರಗಳು ಮುನ್ನುಂದೆ ಪೂರ್ವದಲ್ಲಿತ ರಕ್ಷಿಸಿದವರ ಕೊಂದವರುಂಟೆ ಜಗದೊಳಗೆ ಮುಂದವರುಂಟೆ ಜಗದೊಳಗೆ. ಜನಕ ಈತನ ಸಂಕಲ್ಪಕ್ಕೆ ವಿರೋಧವಾಗಿ ನಡ್ಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಇವ ಮುನಿಗೂ ಒಬ್ಬನನ್ನು ಕೊಲ್ಲಬೇಕು, ಒಬ್ಬನನ್ನು ನಾಶಪಡಿಸಬೇಕು ಅಂತ ಹೇಳುವಂತಹ ಯೋಚನೆ ಬಂದರೆ, ಅವನ ಸಂಕಲ್ಪ ಅದಾಗಿದ್ರೆ ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವನಿಗೆ ವಿನಾಶ ಬಂತು, ನಾಶ ಆಗ್ತಾನೆ ಎನ್ನುವುದು ಸ್ಪಷ್ಟ. ಹಾಗೆ ಅವರು ರಕ್ಷಿಸ್ತೇನೆಂದು ಒಬ್ಬನಿಗೆ ಅಭಯವನ್ನು ಕೊಟ್ಟದ್ದೇ ಆದರೆ ಅಂಥವನ್ನು ನಾಶ ಮಾಡುವುದಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅವಿವೇಕದ ಯೋಚನೆಯನ್ನು ಮಾಡಬೇಡಿ. ನೀವು ಮಾಡಿದಂತಹ ತಪ್ಪನ್ನು ಒಪ್ಪಿಕೊಳ್ಳಿ. ತಪ್ಪು ಮಾಡದವರು ಯಾರೂ ಇಲ್ಲ. ಅದನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಇದೆ. ಮಾಡಿದಂತಹ ತಪ್ಪನ್ನು ತಿದ್ದಿಕೊಂಡು ಸನ್ನಡತೆಯಿಂದ ನಡೆಯಬೇಕಾಗುತ್ತದೆ. ನೀವು ಜನಕಜೆಯನ್ನು ತಂದಿದ್ದೀರಿ, ಕಾರಣಗಳೇನೇ ಇರಬಹುದು. ಮಾಡಿದಂತಹ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಇದೆ. ಜನಕಜೆಯನ್ನು ಕೊಂಡೋಗಿ ರಾಮನಿಗೆ ಒಪ್ಪಿಸಿ ತಪ್ಪನ್ನು ಒಪ್ಪಿಕೊಂಡು ಸಿಟ್ಟು ಮಾಡಿಕೊಂಡು ಹೋಗಿದ್ದಾನ ವಿಭೀಷಣ ನಿಮ್ಮ ತಮ್ಮ. ಅವನನ್ನು ಕರೆತಂದು ಸೌಖ್ಯದಿಂದ ಸುಖದಿಂದ ರಾಜ್ಯಭಾರ ಮಾಡಿ ಅಂತ ಹೇಳ್ತಾರೆ. ದೇವನೀತರು ದೇವನೀತರು ಸಕಲ ದೇವನೀತರು ಸಕಲ ದೇವನೀತರು ಬಂಧುವೀತರು ದೇವನೀತರು ಬಂಧುವೀತರು ಭಾವಕರ ಕುಲದೈವವಿತರು ಭಾವಕರ ಕುಲದೈವವಿತರು ಭಕ್ತಲೋಪನು ಭಕ್ತಲೋಪನು ಸಾವು ತಪ್ಪಿದೆನೆಂದನು
ಉಸಿರು ಹಾಕಿಕೊಂಡು ಬದುಕುವುದಕ್ಕೆ ಸಾಧ್ಯವಿದೆಯೇ ಸ್ವಾಮಿ? ಒಂದು ಕಾಲದಲ್ಲಿ ವಿಷ್ಣು ಚಕ್ರಕ್ಕೆ ಹೆದರಿ ಎಲ್ಲೆಲ್ಲೋ ತಲೆಮರೆಸಿಕೊಂಡಿದ್ದಂತಹ ರಾಕ್ಷಸರನ್ನೆಲ್ಲ ಒಂದುಗೂಡಿಸಿ ಸ್ವರ್ಣ ಲಂಕೆಯ ನಿರ್ಮಾಣ ಮಾಡಿದ್ದೀರಿ. ನೆಟ್ಟ ಕೈಯಿಂದ ಕೆಟ್ಟ ಗಿಡವನ್ನಾದರೂ ಕಿತ್ತು ಸೇಯಬಾರದು ಅಂತ ಹೇಳೊಂದು ಮಾತಿದೆ. ಹಾಗೆ ಇಂತಹ ಲಂಕೆಯನ್ನು ಸೃಷ್ಟಿ ಮಾಡಿದಂತಹ ನೀವು ಲಂಕೆಯ ಅವನತಿಯನ್ನು ಕಾಣುವುದು ಸರ್ವತಾ ಸಮರ್ಥವಲ್ಲ. ಇವನು ನಂಬಿದಂಥವರನ್ನು ಗಜೇಂದ್ರ, ಪ್ರಹ್ಲಾದ, ಅಂಬರೀಷ ಮುಂತಾದವರನ್ನು ರಕ್ಷಿಸಿದಂತಹ ಮಹಾನುಭಾವ ಇವ ಒಲಿದರೆ, ಇವನ ಭಕ್ತಿಯಿಂದ ಇವನನ್ನು ಪೂಜಿಸಿದರೆ ಭಕ್ತರ ಬಂಧು ಇವ. ಆದ್ದರಿಂದ ಇವನ ವಿರೋಧ ಬೇಡ ಅಂತ ಹೇಳ್ತಾರೆ. ಮರೆಯಬೇಕೆನ್ನಾದಡೆಯು ಬಿಡು, ಮರೆಯಬೇಕೆನ್ನಾದಡೆಯು ಬಿಡು, ಸೆಳೆದ ಸೀತೆಯ ಹೆಚ್ಚು ಕುಂದಿನ ಕೊರತೆ. ಮರೆಯಬೇಕೆನ್ನಾದಡೆಯ ಬಿಡು, ಸೆಳೆದ ಸೀತೆಯ ಹೆಚ್ಚು ಕುಂದಿನ ಕೊರತೆ. ಬಾರರು ಭಾವಿಸಿ ನುಡಿ ವೇದ ಮದವೆಂದು, ವೇದ ಮದವೆಂದು. ಹೊರದಿರಬೀತಿಯನು ಪಾತಕ, ಹೊರದಿರಬೀತಿಯನು ಪಾತಕ. ಕರೆಸಲು ದುರ್ಜನರು ಬಳಸುವ, ದುರ್ಜನರು ಬಳಸುವ ಕೆರೆಗೆ ಕಲ್ಲಿನ ಕಟ್ಟೆಯಾಗದಿರಂದರ, ಕೆರೆಗೆ ಕಲ್ಲಿನ ಕಟ್ಟೆಯಾಗದಿರಂದರ. ದುರ್ಜನರು ಉಪಯೋಗಿಸುವಂತಹ ಕೆರೆ, ಅಂತಹ ಕೆರೆಗೆ ನೀನು ಕಟ್ಟೆಯಾಗಬೇಡ. ಸೀತಾಮಾತೆಯನ್ನು ತರುವಲ್ಲಿ ಅನೇಕ ರೀತಿಯಾದಂತಹ ನಿನ್ನ ಚರ್ಚೆಗಳಿರಬಹುದು. ನಮಗಾದಂತಹ ಅನ್ಯಾಯ, ನಮ್ಮ ಸ್ಥಳವನ್ನು ಆಕ್ರಮಣ ಮಾಡಿದ್ದಾರೆ, ನನ್ನ ತಂಗಿಯ ಅವಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ರಾಕ್ಷಸ ಫಲಕವಾದಂತಹ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕಾಗಿ, ಸರಿಪಡಿಸುವುದಕ್ಕಾಗಿ ನಾನು ಸೀತೆಯನ್ನು ತಂದಿದ್ದೇನೆ ಅಂತ ಹೇಳುವ ಅದಟ್ಟುತನದ ಮಾತನ್ನು ನೀನು ಆಡ್ತಾ ಇದೆಯಾ? ಸೀತೆಯನ್ನು ಸೆರೆಬಿಡು. ವೇದಾಂತವಾಗಿ ನೀನು ಮಾಡಿದ್ದೆ, ನೀನು ಮಾತಾಡಿದ್ದೆ ಸರಿ ಎನ್ನುವಂತಹ ವಾದ ಬೇಡ. ಇದರಿಂದ ಲಂಕೆಗೆ ಒಳ್ಳೆಯದಾಗ್ತದೆ. ಜನಕ ಸೀತೆಯ ಸೆರೆ ಬಿಡು ಅಂತ ಮತ್ತೊಮ್ಮೆ ಬೇಡಿಕೊಳ್ತಾನೆ. ಕಥೆಯ ನಿಧನ ಕೇಳಿದರು, ಕಥೆಯ ನಿಧನ ಕೇಳಿದನು. ಕಡು ಚಿರವಾದ ಹಿಂದಕ್ಕೆ ಕುರಿತು ಮಗನ ಉಂಟೆ ಹೇಳು, ಬೊಮ್ಮದ ಮಾತದಂದಿರಲಿ, ಬೊಮ್ಮದ ಮಾತದಂದಿರಲಿ. ಮಿತುಳೆ ಜಯ ಬಿಡೆ ಬಿಡೆ, ಮಿತುಳೆ ಜಯ ಬಿಡೆ ಬಿಡೆ, ಚಲವನದಿ ಮದನವನು ಬಿಡೆ, ರಾಮನದಿ ಕುಲ ಮದನ ಕೂಗಿದ್ದಳೆಯು ಕಡೆಯ ಮಾತಿಗಿಂತೆಂದ, ಮಾತಿಗೆ ಇಂತೆಂದ, ಮಾತಿಗೆ ಇಂತೆಂದ. ಇಷ್ಟರವರೆಗೆ ಮೌನವಾಗಿ ಎಲ್ಲವನ್ನೂ ಕೇಳ್ತಾ ಇದ್ದಂತಹ ರಾವಣ ಗುಗಿ ಗುಗಿ ಎಂದು ಕೋಪದಿಂದ ಹೇಳ್ತಾನೆ. ಅತಿ ಕಾಯ ಆಯ್ತ ನಿನ್ನ ಕತೆ, ಹರಿಕಥೆಯನ್ನು ಹೇಳಿ ಆಯ್ತ ನಿನಗೆ. ನಾನು ಯಾವುದನ್ನು ತೀರ್ಮಾನ ಮಾಡಿದ್ದನು, ಯಾವುದನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಯೋಚಿಸಿದ್ದೇನೋ ಅದನ್ನು ನೀನಲ್ಲ ಯಾರು ಹೇಳಿದ್ರು ನಾನು ಬಿಡುವುದಿಲ್ಲ. ನನ್ನ ಛಲ ಅದು. ನನ್ನ ಛಲವನ್ನು ನಾನು ಬಿಡುವವನಲ್ಲ. ಸೀತೆಯನ್ನು ನಾನು ಹಿಂದೆ ಹೋಗಿಸುವವನಲ್ಲ, ಸೀತೆಯ ಸೆರೆ ಬಿಡುವವನಲ್ಲ. ನೀನೆಷ್ಟು ಕೂಗಿದ್ರು ನಾನು ಅದನ್ನು ಮಾಡುವುದಕ್ಕೆ ಸಿದ್ಧನಿಲ್ಲ. ಒಂದು ವೇಳೆ ಶಿವನೇ ಯುದ್ಧಕ್ಕೆ ಬರುವುದಿದ್ದರೆ,
ಶಿವನನ್ನು ಕರೆದು ಯುದ್ಧಕ್ಕೆ ಸಿದ್ಧನಾದರೂ ನಾನು ಪರಶಿವನನ್ನು ಎದುರಿಸುವುದಕ್ಕೆ ಸಿದ್ಧನಿದ್ದೇನೆ. ನಿನ್ನ ಆಡಂಬರದ ನಿನ್ನ ಈ ಕಥೆಯೆಲ್ಲ ನನ್ನ ಹತ್ರ ಬೇಡ, ನೀನು ಮಾಡುವುದೇನಿದೆ ಅದನ್ನು ಹೇಳು ಅಂತ ಹೇಳ್ತಾನೆ. ಹೌದು ಮತ್ತೆ ನಾಡಚಿತ್ತದಲ್ಲಿ ಹುದನ ಬರೆ ಬಂದಲಿ ತಾಹಿತವೆ ನಿನಗಾದಡಿ ವೀಡೆಯವ ತನಗೆರಲು ವೀಡೆಯವ ತನಗೆರಲು ವಿಹಿತವಿದು ನಮಗೆ ವಿಹಿತವಿದು ನಮಗೆ ಮುದಲ ಪುಸ್ತಕವನ್ನು ಬಳಿಕ ನಿರ್ಭಯನ ನಿಸ್ಪೃಹ ಕಳುಹಿದನಿತ್ತು ವೀಳೆಯವನು ಕಳುಹಿದನಿತ್ತು ವೀಳೆಯವನು ಮಹಾಭವತೆ ಮಹಾಭವತೆ ಅಹುದು ಮತ್ತೇನ ಹಾರು. ಇವ ಹೇಳಿದ್ದನ್ನೆಲ್ಲ ಕೇಳ್ತಾನೆ, ಅಪ್ಪ ಹೇಳಿದ್ದನ್ನೆಲ್ಲ ಅಧಿಕಾರ ಕೇಳಿದ್ದಾನೆ. ಕೇಳಿ ಯೋಚನೆ ಮಾಡ್ತಾನೆ, ನನ್ನ ಅಪ್ಪನೇನು ಮರನಲ್ಲ, ಖಂಡಿತ ಖಂಡಿತ ನನಗೆ ಅವನಿಗೆ ಹೇಳಿ ತಿಳಿಸುವಷ್ಟು ನನಗೆ ಸಾಮರ್ಥ್ಯ ಇಲ್ಲ. ಅವನ ಮನಸ್ಸಿನಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾವ ಜಲದಲ್ಲಿ ಯಾವ ನಕ್ರವಿದೆ ಎನ್ನುವುದನ್ನು ನನಗೆ ತಿಳ್ಕೊಳ್ಳುವುದಕ್ಕಾಗುವುದಿಲ್ಲ. ಅಪ್ಪನ ಮನಸ್ಸಿನಲ್ಲಿ ಏನೋ ಒಂದು ವಿಧದ ಯೋಚನೆ ಇದೆ. ನಾನು ರಾಮನನ್ನು ಪರಮಾತ್ಮ ಅಂತ ಹೇಳಿ ನಾನು ಒಪ್ಪಿಕೊಂಡಿದ್ದೇನೆ, ಅವನ ಭಕ್ತ ಅಂತ ಒಪ್ಪಿಕೊಂಡಿದ್ದೇನೆ. ಅವನನ್ನು ಅನುಸರಿಸುವುದು ನನ್ನ ಮುಖ್ಯ ಉದ್ದೇಶ. ಯಾವ ಸಂದರ್ಭದಲ್ಲಿ ಯಾವ ಸುಮೂರ್ತದಲ್ಲಿ ಮುತ್ತಿನ ಕಿರೀಟವನ್ನು ನೆತ್ತಿಯ ಮೇಲೆರಿಸಿ ರಾಜದಂಡವನ್ನು ಕೈಯಲ್ಲಿ ಹಿಡಿದು ರಾಜ್ಯಾಡಳಿತೆಯನ್ನು ಮಾಡಬೇಕಿತ್ತು. ಆ ಸಮಯದಲ್ಲಿ ರಾಜ್ಯಭ್ರಷ್ಟನಾಗಿ ಹೊರಟಿದ್ದಾನೆ. ಯಾಕೆ? ತಂದೆಯ ಮಾತಿಗೋತುಗ. ಹಾಗಿದ್ರೆ ತಂದೆಯ ಮಾತನ್ನು ನಡೆಸಿಕೊಡುವುದಕ್ಕೆ ಅವ ಸಿದ್ಧ. ಅಂತಾದರೆ ಅವನ ಅನುಕರಣೆ ಮಾಡುವ ನಾನು ಏನು ಎಷ್ಟು ಅಂತ ಹೇಳಿ ವಿಚಾರ ಮಾಡುವ ಅಗತ್ಯ ಇಲ್ಲ. ನನ್ನನ್ನು ಏನು ಹೇಳ್ತಾನೆ ಅದನ್ನು ನಾನು ಕೇಳುವುದಕ್ಕೆ, ಅದನ್ನು ನಾನು ಪಾಲಿಸುವುದಕ್ಕೆ ಸಿದ್ಧನಾಗಬೇಕಾಗ್ತದೆ. ಆದ್ದರಿಂದ ಅಪ್ಪನೊಡನೆ ಮಾತ ಇಲ್ಲ. ತನ್ನ ದಶಕಂಠನ ಹತ್ರ ಹೇಳ್ತಾನೆ, ಅಪ್ಪ ನಿನಗೆ ಯುದ್ಧವೇ ಬೇಕು, ರಾಮನೊಡನೆ ಕಾದಾಡಬೇಕು ಎನ್ನುವಂತಹ ತೀರ್ಮಾನ ನಿಂದಾಗಿದ್ದು ಅದರಿಂದ ಬಿಡುಗಡೆ ನಿನಗಿಲ್ಲ ಅಂತಾಗ ಒಂದು ಕೆಲಸ ಮಾಡು. ನೀನು ಯುದ್ಧಕ್ಕೆ ಹೋಗ್ತೇನೆ ಅಂತ ಎದ್ದು ನಿಂತಿದ್ಯಲ್ಲ, ಯುದ್ಧಕ್ಕೆ ಹೋಗ್ತೇನೆ ಅಲ್ವ, ಹೋಗ್ತೇನೆ ಅಂತ ಹೇಳ್ತಿದ್ಯಲ್ವ, ನೀನು ಹೋಗುವುದು ಬೇಡ. ನನಗೆ ಅಪ್ಪಣೆಯನ್ನು ಕೊಡು, ನನಗೆ ರಣಬೇಳೆಯನ್ನು ಕೊಡು, ನಾನು ಹೋಗ್ತೇನೆ ಅಂತ ಹೇಳಿ ಅಪ್ಪನಿಗೆ ಹೇಳ್ತಾನೆ. ತರಿಸಿ ತುಳಸಿಯ ದಂಡೆಗಳ ತರಿಸಿ ತುಳಸಿಯ ದಂಡೆಗಳ ನಿಜ ಚಿರಕಲಂಕರಿಸಿದನು. ತರಿಸಿ ತುಳಸಿಯ ದಂಡೆಗಳ ನಿಜ ಚಿರಕಲಂಕರಿಸಿದನು. ಕೊರಳಿನರಿಸಿದನು ಕೊರಳಿನರಿಸಿದನು ಕೋಮಲದ ವಿವಿಧಾಭರಣಗಳು ಸಹಿತ ವಿವಿಧಾಭರಣಗಳು ಸಹಿತ ವರದಹಾರ